ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಮಲೆನಾಡಲ್ಲಿ ಮಾಡುವಂಥ ಕೆಸುವಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನಾನಿಲ್ಲಿ ಕೆಸುವಿನ ಎಲೆ ತೊಗೊಂಡಿದ್ದೀನಿ. ಇದನ್ನು ನಾವು ಮನೆ ಹತ್ರನೇ ನಾವೇನೇ ಬೆಳ್ಕೊಬೋದು. ಇದು ಗೆಡ್ಡೆ ಸಿಗುತ್ತೆ. ನಿಮ್ಮ ಮಲೆನಾಡು ಸೈಡಲ್ಲಿ ಯಾರಾದರೂ ಪರಿಚಯ ಇದ್ದರೆ ವಿಚಾರಿಸ್ಕೊಂಡು ನೀವು ಇದು ಗೆಡ್ಡೆನ ತಂದು ಹಾಕ್ಕೊಂಡ್ರೆ ಮಳೆಗಾಲದಲ್ಲಿ ಇದು ಅದಕ್ಕೆ ತಂತಾನೆ ಉಟ್ಕೊಂಡು ಈ ರೀತಿ ಎಲೆ ಬರುತ್ತೆ. ಮತ್ತು ಅದು ಗೆಡ್ಡೆ ಭೂಮಿನ ಹಾಗೆ ಇರುತ್ತೆ, ಮತ್ತು ಮಳೆಗಾಲದಲ್ಲಿ ಅದು ಉಟ್ಕೊಳ್ಳುತ್ತೆ. ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಎಲೆನ ಬಿಡಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಈ ರೀತಿ ಜೋಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇದನ್ನು ನಾವು ಊರು ಕೆಸ ಅಂತ ಕರಿತೀವಿ. ಇದು ಗೆಡ್ಡೆ ಹಾಕಿ ಮನೆ ಹತ್ರನೇ ಬೆಳ್ಕೊಳ್ಳೋದ್ರಿಂದ ಊರು ಕೆಸ ಅಂತ ಹೇಳ್ತೀವಿ. ಇನ್ನೊಂದು ಗದ್ದೆ ಸೈಡಲ್ಲಿ ಬರುತ್ತೆ, ಅದನ್ನು ನೀರು ಕೆಸ ಅಂತ ಹೇಳ್ತೀವಿ. ಅದನ್ನು ಕೂಡ ಸಾಂಬಾರು ಮಾಡ್ತಾರೆ. ಹಾಗೆ ಇದು ಕೆಸಗೆ ನಾವು ಯಾವುದೇ ಗೊಬ್ಬರ ಹಾಕಲ್ಲ, ಏನಿಲ್ಲ. ಅದೇ ಭೂಮಿಲಿ ಹಾಕಿದ್ರೆ ಅದೇ ಉಟ್ಕೊಳ್ಳುತ್ತೆ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಯಾವುದೇ ಕೆಮಿಕಲ್ಲು ಯಾವುದೇ ಇದಿರಲ್ಲ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಹಾಗೆ ದಂಟು ಕೂಡ ಯೂಸ್ ಮಾಡ್ಬೋದು. ಇದ್ರದ್ದು ಈ ರೀತಿ ಮೇಲ್ಗಡೆಯಿಂದ ತೆಳುವಾಗಿ ಸಿಪ್ಪೆ ಬರುತ್ತೆ. ಅದನ್ನು ನಾವು ನುಗ್ಗೆಕಾಯಿ ಎಲ್ಲ ಸಿಪ್ಪೆ ತೆಗಿತೀವಲ್ಲ, ಆ ರೀತಿ ಸಿಪ್ಪೆ ಬರುತ್ತೆ. ಅದ್ರದ್ದು ನಾರು ತೆಗೆದುಬಿಟ್ಟು ಸುತ್ತ ಬರುತ್ತೆ. ಅದನ್ನು ತೆಕ್ಕೊಂಡು ಅದರೊಳಗಡೆದನ್ನು ಕಟ್ ಮಾಡ್ಕೊಬೇಕು. ಈ ರೀತಿ ಬರುತ್ತೆ. ಈ ರೀತಿಯಾಗಿ ಆರಾಮಾಗಿ ಕಟ್ ಮಾಡ್ಬೋದು ಮೇಲೆ ಸಿಪ್ಪೆ ತಗೊಂಡ್ರೆ. ಇದನ್ನು ಕೂಡ ಸಾಂಬಾರಿಗೆ ಯೂಸ್ ಮಾಡ್ಬೋದು. ಹಾಗೆಯೇ ಈ ಬರೀ ದಂಟಲ್ಲಿ ಮಜ್ಜಿಗೆ ಸಾರು, ಗೌರಿ ಹಬ್ಬದಲ್ಲಿ ನಮ್ಮ ಸೈಡಲ್ಲಿ ಮಜ್ಜಿಗೆ ಸಾರಿಗೆ ಹಾಕ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ರುಚಿ ಅಂತೂ ಅದು ತುಂಬ ಸ್ಪೆಷಲ್ ಆಗಿರುತ್ತೆ. ಈ ರೀತಿ ನಾರನ್ನು ತೆಗೆದು ಕಟ್ ಮಾಡ್ಕೊಬೇಕು. ಗೌರಿ ಹಬ್ಬ ಅಂದರೆ ಇದನ್ನು ಹಾಕ್ಬಿಟ್ಟು ಮಜ್ಜಿಗೆ ಸಾರು ಮಾಡೋದು ನಮಗೆ ನೆನಪಿಗೆ ಬರುತ್ತೆ. ಇವಾಗ ವಿಡಿಯೋ ಮಾಡುವಾಗಲೂ ನನಗೆ ಅದೇ ನೆನಪಾಗ್ತಾಯಿದೆ. ಈ ರೀತಿ ಎಲ್ಲದನ್ನು ಸಣ್ಣದಾಗಿ ಹೆಚ್ಕೊಂಡು ನಾನು ಇಟ್ಕೊತಾ ಇದ್ದೀನಿ. ವಾಶ್ ಮಾಡಿರೋದ್ರಿಂದ ಮತ್ತೆ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ಈ ಕೆಸುವಿನ ಎಲೆನ ಗಂಟು ಥರ ಕಟ್ಬಿಟ್ಟು ಆ ರೀತಿಯೂ ಕೂಡ ಸಾಂಬಾರು ಮಾಡ್ತಾರೆ. ನಾನಿಲ್ಲಿ ಎಲೆನ ಹೆಚ್ಕೊಂಡಿದ್ದೀನಿ. ಈ ರೀತಿ ಅದು ದಂಟನ್ನು ಸಿಪ್ಪೆ ಸುಲಿಯುವಾಗ ಈ ರೀತಿ ಕೈ ಕಪ್ಪಾಗುತ್ತೆ. ಅದೇನು ತೊಂದರೆ ಇಲ್ಲ. ಒಂದೆರಡು ದಿನದಲ್ಲಿ ನಾವು ಮನೆ ಕೆಲಸ ಮಾಡುವಾಗ ಅದು ಹೋಗ್ಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ನೀವು ಎಣ್ಣೆ ಹಚ್ಕೊಳ್ಬೇಕಾದ್ರೂ ಅದನ್ನು ಎಲೆ ತಕ್ಕೋಬೋದು. ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ನಾನು ಇದಕ್ಕೆ ಹೆಚ್ಕೊಂಡಿರೋಂಥ ಸೊಪ್ಪು ಮತ್ತು ದಂಟು ಎರಡನ್ನೂ ಹಾಕ್ತಾಯಿದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರೋಂಥ ಒಂದು 3-4 ಗಂಟೆ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು ಮತ್ತು ಅಲಸಂದಿ ಕಾಳು ಎರಡು ಮಿಕ್ಸಲ್ಲಿ ಹಾಕ್ತಾಯಿದ್ದೀನಿ. ಬರೀ ಕಡಲೆಕಾಳು ಬೇಕಾದರೂ ಹಾಕ್ಬೋದು. ನಾನು ಎರಡು ಚೆನ್ನಾಗಿರುತ್ತೆ ಅಂತ ಎರಡೂ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವುದು ಇರುತ್ತೆ ಅದನ್ನು ಹಾಕ್ಬೋದು. ಇಲ್ಲ ಒಂದೇ ಇದ್ದರೆ ಎರಡರಲ್ಲಿ ಯಾವುದಾದ್ರೂ ಒಂದಿದ್ರೂ ಅದು ಒಂದನ್ನು ಬೇಕಾದರೂ ಹಾಕ್ಕೊಬೋದು. ಇವಾಗ ನಾನು ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಸೊಪ್ಪಲ್ವ, ಕುಕ್ಕರ್ ತುಂಬ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದು ಸೊಪ್ಪು ಹಾಕಿರೋದ್ರಿಂದ ಬೇಗ ಬೆಂದುಬಿಡುತ್ತೆ. ಹಾಗಾಗಿ ಒಂದು 5 ನಿಮಿಷಕ್ಕೆಲ್ಲ ಸೊಪ್ಪು ಬೆಂದು ಕಡಿಮೆ ಆಗುತ್ತೆ. ಆವಾಗ ನಾವು
ಕಾಳನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ಬೋದು. ಇದು ಫಸ್ಟು ತುಂಬ ಇರುತ್ತಲ್ವ, ನಮಗೆ ಅದು ತಿರುಗ್ಸೋಕ್ಕಾಗಲ್ಲ, ಹಾಗೆ 5 ನಿಮಿಷ ಬಿಡಬೇಕಾಗಿ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಒಂದೆರಡು ವಿಷಿಲು ಕುಕ್ಕರು ಕೂಗಿಸ್ಕೋಬೇಕು. ಇವಾಗ ನಾನು ಒಂದು ಜಾರಿಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿ, ಹಾಗೆ 1 ಟೀ ಸ್ಪೂನ್, 1 ರಿಂದ 1.5 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 1-2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇದಿಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಂಡು ಮತ್ತು ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ರುಬ್ಕೊಬೇಕು. ಇದಕ್ಕೆ ಹೆಚ್ಚಿಗೆ ಮಸಾಲೆ ಏನಿಲ್ಲ, ಇಷ್ಟೇ ಇದಕ್ಕೆ ಹಾಕೋದು. ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ, ನೀರು ಹಾಕ್ಬಿಟ್ಟು ಸ್ವಲ್ಪ. ಇವಾಗ ಬೇಯಿಸ್ಕೊಂಡಿರೋ ಅಂಥ ಕೆಸ್ವಿನ ಎಲೆ ಮತ್ತು ಕಾಳನ್ನ ಇದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ. ಇದು ರೊಟ್ಟಿ ಮತ್ತು ಅನ್ನ ಯಾವುದಕ್ಕೆ ಬೇಕಾದ್ರೂ ನಾವು ಹಾಕ್ಕೊಂಡು ತಿನ್ಬೋದು, ಎರಡಕ್ಕೂ ತುಂಬ ರುಚಿಯಾಗಿರುತ್ತೆ. ಹಾಗೆ ಇದಕ್ಕೆ ರುಬ್ಕೊಂಡಿರೋಂಥ ಖಾರನ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅದನ್ನು ಎಲ್ಲ ತೊಳ್ಕೊಂಡು ಜಾರಲ್ಲಿರೋದನ್ನೆಲ್ಲ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ನೀರು ಬೇಕಾಗಲ್ಲ. ಹಾಗೆ ಇದು ಹುಳಿ ತುಪ್ಪ ಅಂತ ಹೇಳ್ತೀವಿ ನಾವು ಮಲೆನಾಡು ಸೈಡಲ್ಲಿ. ಇದು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ, ತುಂಬ ಹುಳಿ ಇರುತ್ತೆ. ಇದು ಮಳೆಗಾಲದಲ್ಲಿ ಒಂದು ಕಾಯಿ ಬರುತ್ತೆ, ಹುಳಿಕಾಯಿ ಅಂತ. ಅದನ್ನು ಕರಗಿಸ್ಬಿಟ್ಟು ಅದನ್ನು ಮತ್ತು ನೀರನ್ನು, ಅದ್ರದ್ದು ಹುಳಿ ಬಂದಿರೋ ನೀರನ್ನು ಕುದಿಸ್ಬಿಟ್ಟು ಚೆನ್ನಾಗಿ ಕುದಿಸ್ತಾರೆ. ಇವಾಗ 1 ಬಿಂದಿಗೆ ಅಷ್ಟು ಅದ್ರದ್ದು ಹುಳಿದ ನೀರಿದ್ದರೆ ಅದರಿಂದ 1-2 ಲೀಟ್ರಷ್ಟು ಅದು ಈ ಥರ ಹುಳಿ ತುಪ್ಪನ ತೆಗಿತಾರೆ. ಆ ಹುಳಿನ ನಾವು ಫಿಶ್ಗೆ ಮತ್ತು ಈ ಥರ ಕೆಸ್ವಿನ ಸಾರಿಗೆ ಎಲ್ಲ ಯೂಸ್ ಮಾಡ್ತೀವಿ. ಹಾಗೆಯೇ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಅರ್ಧ ಈರುಳ್ಳಿ, 4-5 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಒಂದು 4-5 ಸಿಗಳಷ್ಟು ಬೆಳ್ಳುಳ್ಳಿ, ಕರಿಬೇವು. ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸಾಸಿವೆ ಹಾಕಿದ್ದೀನಿ, ಅದೊಂದು ವಿಡಿಯೋ ಸ್ಕಿಪ್ ಆಗಿದೆ. ಈರುಳ್ಳಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಇದಿಷ್ಟನ್ನು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಅರಶಿನ ಪುಡಿ ಹಾಕಬೇಕು, ಅದು ಕೂಡ ವಿಡಿಯೋ ಸ್ಕಿಪ್ ಆಗಿದೆ. ಹಾಗೆ ಕರಿಬೇವು ಇದಿಷ್ಟು ಹಾಕಿಬಿಟ್ಟು ಒಂದು ಸ್ವಲ್ಪ ಹಿಂಗು, ಇದಿಷ್ಟು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇವಾಗ ಫ್ರೈ ಆಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಈ ಕಡೆ ಕುದಿಯೋಕೆ ಇಟ್ಕೊಂಡಿರೋಂಥ ಸೊಪ್ಪಿನ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು 1-2-3 ನಿಮಿಷ ಈ ರೀತಿ ಕುದಿಸಿದ್ರೆ ಸಾಕು. ಇವಾಗ ಸೊಪ್ಪಿನ ಸಾರು ರೆಡಿಯಾಗುತ್ತೆ. ಕೆಸ್ವಿನ ದಂಟಿನ ಸಾಂಬಾರು, ನಾವು ದಂಟು ಕಟ್ತೀವಿ, ಅದನ್ನು ದಂಟಿನ ಸಾಂಬಾರು ಅಂತ ಹೇಳ್ತೀವಿ. ಇದು ಕೆಸ್ವಿನ ಸಾಂಬಾರು ಅಂತ ಹೇಳ್ಬೋದು. ಹಾಗೆ
ಅವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳು. ಸೊಪ್ಪಿಗೆ ಬೇಗ ಉಪ್ಪಾಗುತ್ತೆ, ಹಾಗಾಗಿ ನೋಡಿಬಿಟ್ಟು ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಇವಾಗ ಒಂದು ಬಟ್ಟೆ ಸಾಂಬಾರನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಅಂದರೆ ನೀರಾಗಿ ಮಾಡ್ಕೊಬೋದು. ಇದರ ಜೊತೆ ನಾನು ರೊಟ್ಟಿ ಮಾಡಿದ್ದೆ, ಹಾಗಾಗಿ ರೊಟ್ಟಿನ ತೋರಿಸ್ತಾ ಇದ್ದೀನಿ. ರೈಸ್ ಜೊತೆನೂ ಕೂಡ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.